ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ತವರು ಜಿಲ್ಲೆ ಕಲಬುರಗಿಗೆ ಆಗಮಿಸುವ ಎಐಸಿಸಿ ಅಧ್ಯಕ್ಷ ಖರ್ಗೆ ಹೈದರಾಬಾದ್ ಮೂಲಕ ವಿಶೇಷ ವಿಮಾನದಲ್ಲಿ ಆಗಮಿಸುವ ಖರ್ಗೆ ಬೆಳಗ್ಗೆ 9:40ಕ್ಕೆ ಕಲಬುರಗಿಗೆ ಆಗಮಿಸಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ನಾಳೆ ಕಲಬುರಗಿಯಲ್ಲೇ ಇರಲಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ರಾಜಕಾರಣದ ಪವರ್ ಸೆಂಟರ್ ಆಗಲಿದೆಯಾ ಕಲಬುರಗಿ ಈಗ ಅನ್ನೋದು ಪ್ರಶ್ನೆ. ಸಹಜವಾಗಿ ಕೆಲವರು ಮೊನ್ನೆಯಿಂದಲೇ ಶುರು ಮಾಡ್ಕೊಂಡಿದ್ರು. ಕೆಲವರು ಸಿದ್ದರಾಮಯ್ಯನವರನ್ನು ಭೇಟಿ ಆಗೋದು, ಇನ್ನು ಕೆಲವರು ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಆಗೋದು, ಯಾರ್ಯಾರನ್ನು ಭೇಟಿಯಾಗಿ ಒತ್ತಡ ಹೇರ್ಬೋದೋ ಎಲ್ಲವೂ ಕೂಡ ಸಚಿವ ಸ್ಥಾನಕ್ಕಾಗಿ ನಡೀತಾ ಇರೋ ಲಾಬಿ. ಸೊ ಇದೀಗ ಎಐಸಿಸಿ ಅಧ್ಯಕ್ಷರೇ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂತ ಅಂದಾಗ, ಅದು ಒಂದೆರಡು ದಿನ ಇಲ್ಲೇ ಇರ್ತಾರೆ, ಅನೇಕ ಕಾರ್ಯಕ್ರಮಗಳಿಗಿದೆ ಅಂತ ಇಲ್ಲೇ ಇರ್ತಾರೆ ಅಂತ ಅಂದಾಗ ಇನ್ನೇನು ಅಲ್ಲಿಗೆ ಹೋಗ್ಬೋದಲ್ಲ, ನೇರವಾಗಿ ಭೇಟಿ ಮಾಡ್ಬೋದಲ್ಲ, ನಮ್ಮ ಆಸೆ ಆಕಾಂಕ್ಷೆಗಳಿಗೇನಿದೆ ಅದನ್ನು ಹೇಳ್ಕೊಳ್ಬೋದಲ್ಲ. ಹಾಗಾಗಿ ಎಲ್ಲರೂ ತೆರಳಬಹುದಾದ ಸಾಧ್ಯತೆ, ಕೆಲವರು ಯಾರ್ಯಾರು ನಿರೀಕ್ಷೆ ಇಟ್ಕೊಂಡಿದ್ದಾರೋ ಅವರು. ಸೊ ಕಲಬುರಗಿಗೆ ಹೋಗ್ತಾರಿಗೇನೋ, ಹಾಗಾಗಿ ಪವರ್ ಸೆಂಟರ್ ಆಗತ್ತಾ ಕಲಬುರಗಿ ಅನ್ನೋದು ಈಗ ಪ್ರಶ್ನೆ. ನೋಡಿ ನೆನ್ನೆ ನೀವು ಶಾಸಕರುಗಳನ್ನು ಮಾತಾಡಿಸುವಾಗ ಕೆಲವರು ಪಕ್ಕ ಕ್ಲಾರಿಟಿಲಿ ಇದ್ರು, ನಮಗೆ ಯಾವ ಸಚಿವ ಸ್ಥಾನವೂ ಬೇಕಾಗಿಲ್ಲ, ನಮಗೆ ಅನುದಾನ ಕೊಟ್ಟರೆ ಸಾಕು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಕೊತೀವಿ, 2028ಕ್ಕೆ ಮತ್ತೆ ನಮ್ಮ ಸರ್ಕಾರವೇ ಬರೋ ಥರ ಮಾಡಲಿ ಅಂತ. ಇನ್ನು ಕೆಲವರು ಹೌದು ನಮ್ಗೆ ಆಸೆ ಇದೆ, ಬಟ್ ಹಂಗಂತ ಬೇಕೇ ಬೇಕು ಅಂತ ಏನಿಲ್ಲ ಅಂತ ಇದ್ರು. ಬಟ್ ಕೆಲವರು ಮಾತ್ರ ಬಾಯ್ಬಿಟ್ಟು ಹೇಳಿದ್ದಿದೆ, ಇಲ್ಲ ಮಲೆನಾಡು ಭಾಗಕ್ಕೊಂದು ಬೇಕು, ಈ ಕಡೆ ಕಿತ್ತೂರು ಕರ್ನಾಟಕ ಭಾಗಕ್ಕೊಂದು ಬೇಕು, ಈ ಥರ ಬಾಯ್ಬಿಟ್ಟು ಕೇಳಿದ್ದಿದೆ. ತುಂಬ ವರ್ಷದಿಂದ ನಾನು ದುಡ್ದಿದ್ದೀನಿ. ಭದ್ರಾವತಿಯ ಸಂಗಮೇಶ್ವರ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ನಂಗೆ ತುಂಬ ಹಿಂಸೆ ಎಲ್ಲ ಆಗಿದೆ, ಆದರೂ ನಾನು ಪಕ್ಷಕ್ಕಾಗಿ ಇದ್ದೀನಿ ಅಂತ. ಸೊ ಹಾಗಾಗಿ ಕೆಲವರು ನೇರವಾಗಿ ಬೇಡಿಕೆ ಇಟ್ಟಿದ್ದಿದೆ. ಸೊ ಈ ಬಗ್ಗೆ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಸಹಜವಾಗಿ ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡಬೇಕು ಅಂತ ಎಲ್ಲ ದೆಹಲಿಗೆ ಹೋಗೋದು ಬರೋದು ಮ್ಯಾರಥಾನ್ ಮಾಡ್ತಾ ಇದ್ದಿದ್ದಾಗಿತ್ತು. ಈಗ ಸ್ವತಃ ಅವರೇ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಕಲಬುರಗಿಗೆ ಬರ್ತಾ ಇದ್ದಾರೆ ಅಂದಾಗ ಲಾಭಿ ಮಾಡೋದಕ್ಕೆ ಅಂತ ಹೆಚ್ಚಿನ ಶಾಸಕರು ಬರಬಹುದಾ? ಪವರ್ ಸೆಂಟರ್ ಆಗ್ತಾ ಇದೆಯಾ ಕಲಬುರಗಿ? ಹೌದು ನೀತಿ, ಏನಂದ್ರೆ ಬಹುತೇಕ ರಾಜಕಾರಣದಲ್ಲಿ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಡೆಲ್ಲಿಗೆ ಹೋಗೋದು, ಹೈಕಮಾಂಡ್ ನ ಭೇಟಿ ಆಗೋದು ಬಹುತೇಕ ಇದು ಸಹಜವಾಗಿತ್ತು. ಆದ್ರೆ ಇವತ್ತು ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಏನು ಹೈದರಾಬಾದ್ ಮೂಲಕ ವಿಶೇಷ ವಿಮಾನದ ಮೂಲಕ ಈಗ 9:40 ಸುಮಾರಿಗೆ ಕಲಬುರಗಿ ಬರಲಿದ್ದಾರೆ. ಸುಮಾರು 2 ರಿಂದ 3 ದಿನಗಳ ಕಾಲ ಅವರು ಕಲಬುರಗಿಯಲ್ಲಿ ಇರಲಿದ್ದಾರೆ. ಹೀಗಾಗಿ ನಿಜಕ್ಕೂ ಏನು ಹೈಕಮಾಂಡ್ ಪಟ್ಟಿನ ಏನು ಸಚಿವ ಸಂಪುಟದ ಪಟ್ಟಿ ತೆಗೆದುಕೊಂಡು ಅವರು ಕಲಬುರಗಿಗೆ ಬರ್ತಾರ, ಕಲಬುರಗಿ ಒಂದು ಪವರ್ ಸೆಂಟರ್ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇರೋ ಹಿನ್ನೆಲೆಯಲ್ಲಿ ಏನು ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಗೆ ಬರಲಿದ್ದಾರೆ. ಸುಮಾರು 3 ದಿನಗಳ ಕಾಲ ಇಲ್ಲೇ ಇರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮ ಡೀಟೇಲ್ಸ್ಗಾಗಿ.